ನೀನೇನು ಪ್ರವಾದಿಯ? ಹಾಗಿದ್ರೆ ಹೇಳು ನೋಡೋಣ, ನಿನ್ನನ್ನು ಹೊಡೆದದ್ದು ಯಾರು ಅಂತ ಹೇಳು. ಏನಾಯ್ತು? ಮೌನವೇ? ಪ್ರವಾದಿ ಅಂತ ಹೇಳಿಕೊಡ್ತೀಯಲ್ಲ, ಇದನ್ನು ಹೇಳಕ್ಕಾಗಲ್ವೇ? ಹೇಳು, ಯಾರು ಹೊಡೆದದ್ದು ನಿನ್ನನ್ನ? ಹೇಳು ಹೇಳು. ಪ್ರಾರಂಭ ಪ್ರಾರ್ಥನೆ. ಪ್ರಿಯ ಯೇಸುವೆ, ನಾವು ಈಗ ಕೈಗೊಳ್ಳುತ್ತಿರುವ ನಿಮ್ಮ ಈ ಶಿಲ್ಬೆ ಹಾದಿಯು ನಮ್ಮ ಕ್ರೈಸ್ತ ಬದುಕಿನ ಮನಪರಿವರ್ತನೆಯ ಪಯಣವಾಗಲಿ. ಆಮೆನ್. ಮೊದಲನೆಯ ಸ್ಥಳ, ಯೇಸುವಿಗೆ ಮರಣದಂಡನೆ ವಿಧಿಸುತ್ತಾರೆ. ಈತನನ್ನು ಮರಣಕ್ಕೆ ನಿರ್ಣಯಿಸಲಿ. ಈತನು ಸೀಸರ್ ಚಕ್ರವರ್ತಿಗೆ ಕಂದಾಯ ನೀಡಬಾರದೆಂದು ಹೇಳಿದ್ದಾನೆ. ಈತನನ್ನು ಬಿಡುಗಡೆ ಮಾಡಿದರೆ ನೀವು ಸೀಸರ್ ಚಕ್ರವರ್ತಿಗೆ ವಿರೋಧಿಯಾಗುತ್ತೀರಿ. ಈ ವ್ಯಕ್ತಿಯ ರಕ್ತಕ್ಕೆ ನಾನು ನಿರಪರಾಧಿ. ಇವನ ರಕ್ತವು ನಿಮ್ಮ ಮೇಲೂ ಮತ್ತು ನಿಮ್ಮ ಮಕ್ಕಳ ಮೇಲೆ ಇರಲಿ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಓ ಪ್ರಿಯ ಯೇಸುವೆ, ನೀವು ಎಷ್ಟು ಸೌಮ್ಯತೆ ಉಳ್ಳವರು. ನಿಮಗೆ ಎಷ್ಟೇ ಕಷ್ಟ, ದುಃಖ, ನೋವು ಎರಗಿ ಬಂದಾಗಲೂ ನೀವು ಯಾರನ್ನೂ ದೂರಲಿಲ್ಲ, ಅವುಗಳಿಂದ ಓಡಿ ಹೋಗಲಿಲ್ಲ. ಅದೇ ರೀತಿ ಕಷ್ಟ, ದುಃಖ, ನೋವುಗಳು ಎರಗಿ ಬಂದಾಗ ಅವುಗಳಿಂದ ದೂರ ಓಡಿ ಹೋಗದೆ ಅವುಗಳನ್ನು ಎದುರಿಸಲು ಬೇಕಾದ ಧೈರ್ಯವನ್ನು, ಶಕ್ತಿಯನ್ನು ನಮಗೆ ದಯಪಾಲಿಸಿರಿ. ಪ್ರಭು ಯೇಸುವೆ, ನಿಮ್ಮ ಹೆಜ್ಜೆಗಳಲ್ಲಿ ನಮ್ಮ ಹೆಜ್ಜೆಗಳನ್ನಿರಿಸಿ ನಡೆಯಲು ನಮಗೆ ಸಹಾಯ ಮಾಡಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಎರಡನೆಯ ಸ್ಥಳ, ಯೇಸು ಶಿಲುಬೆ ಹೊತ್ತು ನಡೆಯುತ್ತಾರೆ. ಏ ಮೂರ್ಖ ಮೂರ್ಖ, ನೀನು ಶಿಲುಬೆ ನಪ್ಕೋತಿದೀಯಲ್ಲ, ನೀನೇನು ಮೂರ್ಖನೇ? ಮೂರ್ಖ ಮೂರ್ಖ ಮೂರ್ಖ. ಪಾಪದ ಕರೆಯುಂಟು ಇಲ್ಲ
ಯೇಸು ಮೌನದಿ ಸಾಗಿದರು. ಯೇಸು ಶಿಲುಬೆ ಹೊತ್ತು ನಡೆಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಓ ಪ್ರಿಯ ಯೇಸುವೆ, ಈ ಶಿಲುಬೆ ನಿಮ್ಮದಲ್ಲ, ನನ್ನದಾಗಿರಬೇಕು. ನನ್ನ ಪಾಪಗಳು ನಿಮ್ಮನ್ನು ಶಿಲುಬೆಗೇರಿಸಿದವು. ನನ್ನ ಪಾಪಗಳಿಗಾಗಿ ನನ್ನನ್ನು ಕ್ಷಮಿಸಿರಿ ಯೇಸುವೆ. ಪ್ರಭು ಯೇಸುವೆ, ನಿಮ್ಮ ಹೆಜ್ಜೆಗಳಲ್ಲಿ ನಮ್ಮ ಹೆಜ್ಜೆಗಳನ್ನಿರಿಸಿ ನಡೆಯಲು ನಮಗೆ ಸಹಾಯ ಮಾಡಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮೂರನೆಯ ಸ್ಥಳ. ಯೇಸು ಮೊದಲನೆಯ ಸ್ಥಳ ಬೀಳುತ್ತಾರೆ. ನೊಂದವರ ಕಣ್ಣೀರ ಉರಿಸಿದ ನರಪುತ್ರ ಒಬ್ಬಂಟಿಯಾಗಿ ಹೋದರು. ಶಿಲುಬೆಯ ಭಾರ ಮೊದಲಾದರೆ ಯೇಸು ಕುಸಿಯುತ್ತ ಬಿದ್ದಿರರು. ಯೇಸು ಮೊದಲನೆಯ ಸಲ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಓ ಪ್ರಿಯ ಯೇಸುವೆ, ನನ್ನ ಪಾಪಗಳಿಂದ ನೆಲದ ಮೇಲೆ ಮೊಕ್ಕಳಿಯಾಗಿ ಬಿದ್ದ ನೀವು ನಾನು ಮಹಾಪಾಪಕ್ಕೆ ಬೀಳಲು ನನ್ನನ್ನು ಬಿಡದಂತೆ ಕಾಪಾಡಿರಿ. ಪ್ರಭು ಯೇಸುವೆ, ನಿಮ್ಮ ಹೆಜ್ಜೆಗಳಲ್ಲಿ ನಮ್ಮ ಹೆಜ್ಜೆಗಳನ್ನಿರಿಸಿ ನಡೆಯಲು ನಮಗೆ ಸಹಾಯ ಮಾಡಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಎದ್ದೇಳು, ಎದ್ದು ಮುಂದೆ ನಾಲ್ಕನೆಯ ಸ್ಥಳ. ನಿನ್ನ ಶಿಲುಬೆಯನ್ನು ಯೇಸು ತಮ್ಮ ತಾಯಿಯನ್ನು ಎದುರುಗೊಳ್ಳುತ್ತಾರೆ. ತಂದೆ ನೆರವೇರುತ್ತಿದೆ. ಇಗೋ ತಂದೆ, ನಿಮ್ಮ ದಾಸಿಯ ಮಗ, ನಿಮ್ಮ ಚಿತ್ತದಂತೆ ನನಗಾಗಲಿ. ಹಾಲುಣಿಸಿದ ಮಾತೆ ಪ್ರೀತಿಯ ಅಮ್ಮ ಮಗನನ್ನ ಎದುರಾದಳು. ದುಃಖದ ಅಲಗೊಂಡು ಎದೆಯಲ್ಲಿ ನಾಟಿದ ವೇದನೆ ಸಹಿಸಿದಳು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಓ ಪ್ರಿಯ ಯೇಸುವೆ, ನನ್ನವರೊಂದಿಗಿನ ನನ್ನ ಬಾಂಧವ್ಯವು ಎಷ್ಟೇ ಆತ್ಮೀಯವಾಗಿರಲಿ, ಆಳವಾಗಿರಲಿ, ಅವೆಲ್ಲವುಗಳನ್ನು ಮೀರಿ ನನ್ನ ಶಿಲುಬೆಯನ್ನು ಹೊತ್ತು ನಿಮ್ಮನ್ನು ಹಿಂಬಾಲಿಸಲು ನನಗೆ ಸಹಾಯ ಮಾಡಿರಿ. ಪ್ರಭು ಯೇಸುವೆ, ನಿಮ್ಮ ಹೆಜ್ಜೆಗಳಲ್ಲಿ ನಮ್ಮ ಹೆಜ್ಜೆಗಳನ್ನಿರಿಸಿ ನಡೆಯಲು ನಮಗೆ ಸಹಾಯ ಮಾಡಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್.
5ನೆಯ ಸ್ಥಳ ಸಿರೇನಿಯದ ಸಿಮೋನ ಯೇಸುವಿನ ಶಿಲುಬೆ ಹೊರುತ್ತಾನೆ. ಪ್ರಭಾಕರೇ, ಮುಂದೆ ನಡಿ. ಯಾತಕ್ಕೆ ಶಿಲುಬೆಯ ಭಾರವೇ? ಇತರಿಗೆ ಮುಂದೆ ನಡೆಯಲಾಗದು. ನಿಮ್ಮ ಜನರಲ್ಲಿ ಒಬ್ಬರು ಬನ್ನಿ, ನಿಮ್ಮ ಮೆಸ್ಸಾಯನಿಗೆ ಸಹಾಯ ಮಾಡಿ. ಹೋಯ್ ನೀನ್ ಬಾ, ಇತರಿಗೆ ಸಹಾಯ ಮಾಡು. ನಾನೇಕೆ? ನಾನೇನ್ ಮಾಡಿದ್ದೇನೆ? ನನ್ನನ್ನು ಬಿಟ್ಟು ಬಿಡಿ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಓ ಪ್ರಿಯ ಯೇಸುವೆ, ಸಿರೇನಿಯದ ಸಿಮೋನನಿಗೆ ಇಷ್ಟವಿಲ್ಲದಿದ್ದರೂ ನಿಮ್ಮ ಶಿಲುಬೆಯನ್ನು ತಾನು ಹೊತ್ತುಕೊಂಡು ನಿಮಗೆ ಸಹಾಯ ಮಾಡಿದಂತೆ ಕೆಲವು ಸಾರಿ ದೇವರು ಬಯಸುವುದನ್ನು ಮಾಡಲು ಮನಸ್ಸಿಲ್ಲದಿದ್ದರೂ ಇಷ್ಟವಿಲ್ಲದಿದ್ದರೂ ಅವುಗಳನ್ನು ತಾಳ್ಮೆಯಿಂದ ವಿಶ್ವಾಸದಿಂದ ನೆರವೇರಿಸಲು ನೆರವನ್ನು ನೀಡಿರಿ. ಪ್ರಭು ಯೇಸುವೆ, ನಿಮ್ಮ ಹೆಜ್ಜೆಗಳಲ್ಲಿ ನಮ್ಮ ಹೆಜ್ಜೆಗಳನ್ನಿರಿಸಿ ನಡೆಯಲು ನಮಗೆ ಸಹಾಯ ಮಾಡಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಆರನೆಯ ಸ್ಥಳ ವೆರೋನಿಕಾ ಯೇಸುವಿನ ಮುಖವನ್ನು ಒರೆಸುತ್ತಾಳೆ. ಶಿರದಲ್ಲಿ ಮುಳ್ಳು, ಅಪ್ಪಾದ ಕಣ್ಣು, ರಕ್ತ ಸಿಕ್ತವಾದ ಮುಖವನ್ನು ಕಂಡಂತ ವೆರೋನಿಕಳು ಯೇಸುವಿನ ಮುಖವನ್ನು ವಸ್ತ್ರದಿಂದ ಒರೆಸಿದಳು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಓ ಪ್ರಿಯ ಯೇಸುವೆ, ವೆರೋನಿಕಳ ಕರವಸ್ತ್ರದ ಮೇಲೆ ನಿಮ್ಮ ಪವಿತ್ರ ಮುಖದ ಲಕ್ಷಣಗಳ ಛಾಯೆಯು ಚಿತ್ರಿತವಾದಂತೆ ಅವುಗಳನ್ನು ನನ್ನ ಹೃದಯದ ಮೇಲೆ ಅಚ್ಚಳಿಯದಂತೆ ಮುದ್ರೆಯೊತ್ತಿರಿ. ಪ್ರಭು ಯೇಸುವೆ, ನಿಮ್ಮ ಹೆಜ್ಜೆಗಳಲ್ಲಿ ನಮ್ಮ ಹೆಜ್ಜೆಗಳನ್ನಿರಿಸಿ ನಡೆಯಲು ನಮಗೆ ಸಹಾಯ ಮಾಡಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಹೇ ಸಾಕು, ಬೇಗ ನಡಿ. ಏಳನೆಯ ಸ್ಥಳ 2ನೆಯ ಸಾರಿ ಯೇಸು ನೆಲಕ್ಕೆ ಬೀಳುತ್ತಾರೆ.
ನಡೆಯುವಂತೆ ಮಾಡಿದ ನಿಮ್ಮ ಮೆಸ್ಸಾಯನು ಬಿದ್ದಿರುವುದನ್ನು ನೋಡಿ ದೇವರ ಪುತ್ರನೆಂದು ಹೇಳಿಕೊಂಡವನು ಇಗೋ ಧೂಳಿನಲ್ಲಿ ಉರುಳುವುದನ್ನು ನೋಡಿ ಚಾಟಿಯ ಹೊಡೆತ ಶಿಲುಬೆಯ ಪಾರನು ಏಸು ತಾಳಲಾರದೆ ಬಿಸಿಲಿನ ತಾಪಕ್ಕೆ ಶಿಲುಬೆಯ ಹೊರಲಾಗದೆ ನೆಲದಲ್ಲಿ ಉರುಳಿದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಓ ಪ್ರಿಯ ಯೇಸುವೆ, ನಿಮ್ಮ ಈ ಎರಡನೇ ಸಲದ ಬೀಳುವಿಕೆಯ ಮೂಲಕ ನಾನು ಮತ್ತೆ ಮತ್ತೆ ನನ್ನ ಪಾಪಕ್ಕೆ ಮರುಕಳಿಸದಂತೆ ನನ್ನನ್ನು ರಕ್ಷಿಸಿ ಕಾಪಾಡಿರಿ. ಪ್ರಭು ಯೇಸುವೆ, ನಿಮ್ಮ ಹೆಜ್ಜೆಗಳಲ್ಲಿ ನಮ್ಮ ಹೆಜ್ಜೆಗಳನ್ನಿರಿಸಿ ನಡೆಯಲು ನಮಗೆ ಸಹಾಯ ಮಾಡಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಎಂಟನೆಯ ಸ್ಥಳ. ಯೇಸುವನ್ನು ಕಂಡು ಜೆರುಸಲೇಮಿನ ಸ್ತ್ರೀಯರು ಅಳುತ್ತಾರೆ. ಜೆರುಸಲೇಮಿನ ಸ್ತ್ರೀಯರೇ, ಪ್ರವಾದಿ ಹೋಶೇಯನ ದಿನಗಳು ಬಂದಿವೆ. ನನಗಾಗಿ ಅಳಬೇಡಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿ ಹೇಳಿರಿ. ಹಸುರಿನ ಮರಕ್ಕೆ ಈ ಸ್ಥಿತಿ ಎಂದರೆ ಒಣಗಿದ ಮರಕ್ಕೆ ಏನಾಗುವುದು? ಪ್ರಬೋಧಕರೇ, ಸಾಕು ನಡೆಯಿರಿ. ಅವರು ಅಳಲಿ, ದುಃಖ ಪಡುವವರೇ ಧನ್ಯರು, ಅವರು ಸಮಾಧಾನ ಹೊಂದುವರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಓ ಪ್ರಿಯ ಯೇಸುವೆ, ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸಿದ್ದರಿಂದ ನಮ್ಮ ಅನೇಕ ಪಾಪಗಳನ್ನು ಕ್ಷಮಿಸಲಾಗಿದೆ ಎನ್ನುವ ನುಡಿಗಳಿಗಿಂತ ಸಾಂತ್ವನದ ಮಾತುಗಳು ಇನ್ನೊಂದಿಲ್ಲ ಎಂಬುದನ್ನು ನಿಮಗೆ ತಿಳಿಸಲು ನಾನು ಬಯಸುತ್ತೇನೆ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಒಂಬತ್ತನೆಯ ಸ್ಥಳ. ಯೇಸು ಮೂರನೇ ಸಾರಿ ನೆಲಕ್ಕೆ ಬೀಳುತ್ತಾರೆ.
ಯೇಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಓ ಪ್ರಿಯ ಯೇಸುವೆ, ಜೀವನದ ಸುದೀರ್ಘ ಪ್ರಯಾಣದಲ್ಲಿ ನಾನು ದಣಿದಿರುವಾಗ ನೀವೇ ನನ್ನ ಶಕ್ತಿ, ಸಾಮರ್ಥ್ಯ ಮತ್ತು ಉತ್ಸಾಹವಾಗಿದೆ. ಪ್ರಭು ಯೇಸುವೆ, ನಿಮ್ಮ ಹೆಜ್ಜೆಗಳಲ್ಲಿ ನಮ್ಮ ಹೆಜ್ಜೆಗಳನ್ನಿರಿಸಿ ನಡೆಯಲು ನಮಗೆ ಸಹಾಯ ಮಾಡಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಹತ್ತನೆಯ ಸ್ಥಳ, ಯೇಸುವಿನ ಬಟ್ಟೆ ಕಳಚಿ ನಗ್ನರಾಗಿಸುತ್ತಾರೆ. ಅವನನ್ನು ಎಳೆದುಕೊಂಡು ಬನ್ನಿ, ಅವನ ಬಟ್ಟೆಗಳನ್ನು ಕಳಚಿರಿ. ಈ ವಸ್ತ್ರವನ್ನು ತಾನೇ ಜನರು ಮುಟ್ಟಿದರೆ ಗುಣ ಹೊಂದುತ್ತಿದ್ದರು. ಅವನ ಬಟ್ಟೆಗಳನ್ನು ಕಳಚಿ ಅವನನ್ನು ನಗ್ನನಾಗಿಸಿ ಆ ಅದ್ಭುತ ಮಾಡುವ ಬಟ್ಟೆಯನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿ. ಅದನ್ನು ನಾವು ಚೀಟಿಯಾಗಿ ಹಂಚಿಕೊಳ್ಳೋಣ. ದೂರತೆ ಮೆರೆದ ಸೈನಿಕರು ಯೇಸುವಿನ ಬಟ್ಟೆಗಳ ಕಳಚಿದರು. ದೇವರ ಪುತ್ರ ಲೋಕದ ರಕ್ಷಕರು ನಗ್ನರಾಗಿ ನಿಂತಿಹರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಓ ಪ್ರಿಯ ಯೇಸುವೆ, ನನ್ನ ಆತ್ಮವು ಮುಗ್ಧತೆಯ ನಿಲುವಂಗಿಯನ್ನು ಕಳಚಿಬಿಟ್ಟಿದೆ. ಪಶ್ಚಾತ್ತಾಪ ಮತ್ತು ಪ್ರಾಯಶ್ಚಿತ್ತದ ವಸ್ತ್ರವನ್ನು ನನಗೆ ಧರಿಸಿರಿ ಯೇಸುವೆ. ಪ್ರಭು ಯೇಸುವೆ, ನಿಮ್ಮ ಹೆಜ್ಜೆಗಳಲ್ಲಿ ನಮ್ಮ ಹೆಜ್ಜೆಗಳನ್ನಿರಿಸಿ ನಡೆಯಲು ನಮಗೆ ಸಹಾಯ ಮಾಡಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಹನ್ನೊಂದನೆಯ ಸ್ಥಳ, ಯೇಸುವನ್ನು ಶಿಲುಬೆಗೆ ಜಡಿಯುತ್ತಾರೆ.
ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಓ ಪ್ರಿಯ ಯೇಸುವೆ, ನೀವು ನಿಮ್ಮ ಶತ್ರುಗಳನ್ನು ಕ್ಷಮಿಸಿದಂತೆ ನನ್ನ ಮನಸ್ಸನ್ನು ಗಾಯಗೊಳಿಸಿದವರನ್ನು ಕ್ಷಮಿಸಲು ಮತ್ತು ಅವುಗಳನ್ನು ಮರೆತು ಬಿಡಲು ಕಲಿಸಿರಿ. ಪ್ರಭು ಯೇಸುವೆ, ನಿಮ್ಮ ಹೆಜ್ಜೆಗಳಲ್ಲಿ ನಮ್ಮ ಹೆಜ್ಜೆಗಳನ್ನಿರಿಸಿ ನಡೆಯಲು ನಮಗೆ ಸಹಾಯ ಮಾಡಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಹನ್ನೆರಡನೆಯ ಸ್ಥಳ, ಯೇಸು ಶಿಲುಬೆಯ ಮೇಲೆ ಪ್ರಾಣ ನೀಡುತ್ತಾರೆ. ಎನಿಸಿಕೊಂಡವನೇ, ನೀನು ನಮ್ಮನ್ನು ರಕ್ಷಿಸಲು ಬಂದ ದೇವ ಕುಮಾರನಾಗಿದ್ದರೆ ಈಗ ಶಿಲುಬೆಯಿಂದ ಇಳಿದು ಬಂದು ನಿನ್ನನ್ನು ನೀನೇ ರಕ್ಷಿಸಿಕೋ. ದೇವರ ಪುತ್ರನೆಂದು ಹೇಳಿದವನೇ, ನೀನು ಲೋಕವನ್ನು ಆಳಲು ಬಂದವನಾಗಿದ್ದರೆ ಶಿಲುಬೆಯಿಂದ ಇಳಿದು ಬಾ. ಏಕೆ ಕಿವಿ ಕೇಳಿಸುತ್ತಿಲ್ಲವೇ? ಇಗೋ ನೋಡಿ, ನಿಮ್ಮ ಪಾಪಗಳನ್ನು ಪರಿಹರಿಸಲು ಬಂದ ದೇವರ ಕುರಿಮರಿ. ತಂದೆಯೇ, ಇವರು ಏನು ಮಾಡಿದ್ದಾರೆ ಎಂದು ಇವರನ್ನು ಅವರನ್ನು ಕ್ಷಮಿಸಿರಿ. ನೀಚನೇ, ಏನು ಮಾತಾಡುತ್ತಿರುವೆ? ಯಾರನ್ನು ಕರೆಯುತ್ತಿದೀಯಾ? ಯೂದರಿಗೆ ರಾಜನೆಂದು ನಮಗೆ ಅವಮಾನ ಮಾಡಿದ ನೀಚನೇ, ಈಗ ಶಿಲುಬೆಯಿಂದ ಇಳಿದು ಬಂದು ನಮ್ಮನ್ನು ಆಳು ನೋಡೋಣ. ನಿಮ್ಮ ಮಗ ಈಗ
ಕುಣಿಯುತ್ತಾಯಿದೆ. ನನಗೆ ದಾಹವಾಗಿದೆ. ಜೀವದ ಜಲವನ್ನು ನೀಡುತ್ತೇನೆ ಎಂದು ಹೇಳಿದ ಮೆಸ್ಸಾಯನಿಗೆ ದಾಗವಾಗುತ್ತಿರುವೆ. ತಂದೆ, ನನ್ನ ಆತ್ಮವನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸುತ್ತೇನೆ. ಕ್ಷಣೆಗಾಗಿ ಕಾಣನೀಗಿದ ಓ ಯೇಸು ಸ್ವಾಮಿ ನಿಮಗೆ ವಂದನೆ ಸದಾ. ಶಿಲುಬೆ ಮರದ ಮೇಲೆ ತೂಗಿ ಮೃತ್ಯುವ ಪಿತ ಶಿಲುಬೆ ಮರದ ಮೇಲೆ ತೂಗಿ ಮೃತ್ಯುವ ಪಿತ ಪರಮತ್ಯಾಗಿ ಯೇಸು ನಿಮಗೆ ಮಡಿವೆ ದಾಸರಾ. ಪರಮತ್ಯಾಗಿ ಯೇಸು ನಿಮಗೆ ಮಡಿವೆ ದಾಸರಾ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಓ ಪ್ರಿಯ ಯೇಸುವೆ, ನೀವು ಶಿಲುಬೆಯ ಮೇಲೆ ಇನ್ನೂ ಕ್ರೂರವಾಗಿ ಸಾಯುತ್ತಿದ್ದರೂ ನಿಮ್ಮ ಪವಿತ್ರ ಹೃದಯವು ಮಾತ್ರ ನಿಮ್ಮ ಪಾಪಿ ಮಕ್ಕಳ ಮೇಲಿನ ಪ್ರೀತಿಯಿಂದ ಇನ್ನೂ ಮಿಡಿಯುತ್ತಿತ್ತು. ಅಂತಹ ಪ್ರೀತಿಯಿಂದ ನನ್ನ ಹೃದಯವು ಮಿಡಿಯುವಂತೆ ಮಾಡಿರಿ. ಪ್ರಭು ಯೇಸುವೆ, ನಿಮ್ಮ ಹೆಜ್ಜೆಗಳಲ್ಲಿ ನಮ್ಮ ಹೆಜ್ಜೆಗಳನ್ನಿರಿಸಿ ನಡೆಯಲು ನಮಗೆ ಸಹಾಯ ಮಾಡಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ತಂದೆಯ ಚಿತ್ತಕ್ಕೆ ತಲೆಬಾಗಿದ ಯೇಸು ಆತ್ಮವ ಅರ್ಪಿಸಿದರು. ಮನುಜನ ಪಾಪಕ್ಕೆ ಪರಿಹಾರ ಬಲಿಯ ಪ್ರಾಣವ ನೀಡಿದರು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ.
ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಸೇವೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಓ ಪ್ರಿಯ ಮಾತೆ, ದುಃಖದ ತಾಯಿಯೇ, ನನ್ನನ್ನು ನಿಮ್ಮ ತೋಳುಗಳಲ್ಲಿ ಸ್ವೀಕರಿಸಿ ನಾನು ನನ್ನ ಪಾಪಗಳಿಗಾಗಿ ಸಂಪೂರ್ಣವಾಗಿ ಪರಿತಪಿಸುವಂತೆ ಮರುಕಪಡುವಂತೆ ಮಾಡಿದೆ. ಪ್ರಭು ಯೇಸುವೆ, ನಿಮ್ಮ ಹೆಜ್ಜೆಗಳಲ್ಲಿ ನಮ್ಮ ಹೆಜ್ಜೆಗಳನ್ನಿರಿಸಿ ನಡೆಯಲು ನಮಗೆ ಸಹಾಯ ಮಾಡಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮಾತೆಯ ಮಡಿಲಲ್ಲಿ ಯೇಸುವಿನ ಪಾರ್ಥಿವ ಶರೀರವ ಇರಿಸಿರಲು ಪ್ರಭುವನ್ನು ಮನುಕುಲಕ್ಕೆ ಅರ್ಪಿಸಿದ ಮಾತೆಯು ಮೌನವ ತಾಳಿದಳು. 14ನೆಯ ಸ್ಥಳ, ಯೇಸುವಿನ ಶರೀರವನ್ನು ಭೂಸ್ಥಾಪನೆ ಮಾಡುತ್ತಾರೆ. ನರಿಗಳಿಗೆ ಗುಹೆಯುಂಟು, ಹಕ್ಕಿಗಳಿಗೆ ಗೂಡುಂಟು, ನರಪುತ್ರಗೆ ಸ್ಥಳವಿಲ್ಲದೆ ಪ್ರಭುವಿನ ದೇಹವ ಅರಿಮತಾಯ ಜೋಸೇಫನ ಸಮಾಧಿಯಲ್ಲಿರಿಸಿದರು. ನರಿಗಳಿಗೆ ಗುಹೆಯುಂಟು, ಹಕ್ಕಿಗಳಿಗೆ ಗೂಡುಂಟು, ನರಪುತ್ರಗೆ ಸ್ಥಳವಿಲ್ಲದೆ ಪ್ರಭುವಿನ ದೇಹವ ಅರಿಮತಾಯ ಜೋಸೇಫನ ಸಮಾಧಿಯಲ್ಲಿರಿಸಿದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಸೇವೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಓ ಪ್ರಿಯ ಯೇಸುವೆ, ಪವಿತ್ರ ಪರಮ ಪ್ರಸಾದದಲ್ಲಿ ನಾನು ನಿಮ್ಮನ್ನು ನನ್ನ ಹೃದಯಕ್ಕೆ ಸ್ವೀಕರಿಸಿದಾಗ ನನ್ನ ಹೃದಯವನ್ನು ನಿಮ್ಮ ಆರಾಧ್ಯ ದೇಹಕ್ಕೆ ಸೂಕ್ತವಾದ ವಾಸಸ್ಥಾನವನ್ನಾಗಿ ಮಾಡಿದೆ. ಪ್ರಭು ಯೇಸುವೆ, ನಿಮ್ಮ ಹೆಜ್ಜೆಗಳಲ್ಲಿ ನಮ್ಮ ಹೆಜ್ಜೆಗಳನ್ನಿರಿಸಿ ನಡೆಯಲು ನನಗೆ ಸಹಾಯ ಮಾಡಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್.